ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಡಿಮೆ ಸಮಯದಲ್ಲಿ ಹೇಗೆ ನಾವು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಫಸ್ಟ್ ನಾವು 4 ಕಡೆ ಟಕ್ಸ್ ಹಿಡಿತಿದ್ವಿ, ಬಟ್ ಇಲ್ಲಿ ಒಂದೇ ಕಡೆ ಹಿಡಿಬೇಕು. ಈಸಿ ಮೆಥಡ್ ಇದೆ. ಫಸ್ಟ್ ಒಂದು ಶೋಲ್ಡರ್ ನಟ್ ನಡುವ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈ ಥರ ಒಂದು ಲೈನ್ ಹಾಕೋರಿ ಕ್ರಾಸ್ ಮೇಲೆ. ಒಂದು ಇಂಚಸ್ಸು ಅಥವಾ 1.5 ಇಂಚಸ್ಸು ಮಾಡ್ಕೊಂಡು ಅಡ್ಡಿಲ್ಲ. ಈ ಥರ ಲೈನ್ ಮಾಡ್ಕೊಂಡು ಸೆಂಟ್ರ್ ಒಂದು ಪಾಯಿಂಟ್ ಇರ್ತೈತಿ. ಆಮೇಲೆ ನೆಕ್ಸ್ಟ್ ಈ ಕಡೆ ಬಗಲಿನ ಕಡೆ ಬಂದುಬಿಟ್ಟು ನಾವು ಬಗಲು ಯಾವ ಶೇಪ್ ಹಾಕಿರ್ತೀವಲ್ಲ ಚೌಕಂಗೆ ಒಂದು ಚೌಕ್ ಲೈನ್ ಹಾಕೋರಿ. ಹಾಕೊಂಡು ಈ ಕಡೆಯಿಂದ 1.5 ಇಂಚಸ್ ಹೊರಗಡೆ 1.5 ಇಂಚಸ್ ಪಾಯಿಂಟ್ ಮಾಡ್ಕೋಬೇಕು. ನಾವು ಪಾಯಿಂಟ್ ಮಾಡ್ಕೊಂಡು ಈ ಟಕ್ಸ್ ಮೇನ್ ಟಕ್ಸ್ನಿಂದ ಆ ಟಕ್ಸ್ ಅಲ್ಲೇನು ಪಾಯಿಂಟ್ ಹಾಕಿವಲ್ಲ ಆ ಪಾಯಿಂಟಿಗೆ ಒಂದು ಲೈನ್ ಹಾಕೋಬೇಕು. ಈ ಟಕ್ಸ್ನಿಂದ ಆ ಪಾಯಿಂಟಿಗೆ ಒಂದು ಲೈನ್ ಹಾಕ್ಕೊಂಡು ಇವಾಗ ಈ ಥರ ಸ್ಟಿಚ್ ಮಾಡಬೇಕು. ಆ ಕಡೆ ಈ ಕಡೆ 1 ಇಂಚಸ್ ಸರ ಅಥವಾ 1.5 ಇಂಚಸ್ ಸರ ಇರಬೇಕು. ಫಸ್ಟ್ ಒಮ್ಮೆ ಈ ಥರ ಲೈನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ಈ ಥರ ಸ್ಟಿಚ್ ಮಾಡೋದ್ರಿಂದ ಏನಾಗ್ತೈತಿ, ಹೊಲಿಯೋದ್ರಿಂದ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ. ನೆಕ್ಸ್ಟ್ ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಈ ಕಡೆ ಫೋಲ್ಡಿಂಗಿಗೆ ಅಲ್ಲಿಂದ ಕ್ರಾಸ್ ಮೇಲೆ ಹೊಲ್ಕೋಬೇಕು. ಹೊಲ್ಕೊಂಡು ಅದು ಲೈನ್ ಏನಿದೆಯಲ್ಲ ಇಲ್ಲಿ ಮೇಲ್ಗಡೆ ಬಂದು 0.25 ಸೆಂಟಿಮೀಟ್ರ್ ಒಳಗೆ ನಾವು ಸ್ಟಿಚ್ ಮಾಡಬೇಕು. ಕರೆಕ್ಟಾಗಿ ಒಂದಲ್ಲಿ ಒಂದು ಸ್ಟಿಚ್ ಮಾಡ್ಕೊತ ಬರಬೇಕು. ಈ ಥರ ಮಾಡೋದ್ರಿಂದ ನಮ್ಗೆ ಕಡಿಮೆ ಸಮಯದಲ್ಲಿ ನಾವು ಒಂದು ಬ್ಲೌಸ್ ಆರಾಮ್ಸೆ ಹೊಲಿಬೋದು. ಆಮೇಲೆ ಟೈಮ್ ಸೇವಿಂಗ್ ಆಗ್ತೈತಿ. ಆಮೇಲೆ ನಮಗೆ ಕರೆಕ್ಟ್ ಟಕ್ಸ್ ಬರ್ತೈತಿ. ಇಲ್ಲಿ ನೋಡ್ರಿ ಯಾವ ಶೇಪ್ ಅಂದರೆ ಪ್ರಿನ್ಸಸ್ ಟೈಪ ಬರ್ತೈತಿ. ಇಲ್ಲಿ ನೋಡ್ತಿರ್ಬೋದು. ನಮಗೆ ಬ್ರಸ್ಟಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ಕರೆಕ್ಟ್ ಹಂಗೆ ಬರ್ತೈತಿ. ಇವಾಗ ಕ್ರಾಸ್ ಪಟ್ಟಿ ಜಾಯಿಂಟ್ ಮಾಡಿಕೊಂಡು ಇಲ್ಲೇ ನಾನು ಡಬಲ್ ಬಟ್ಟೆ ತೊಗೊಂಡೇನ್ರಿ ಲೈನಿಂಗ್. ಇದನ್ನು ಫಸ್ಟ್ ಮೇಲ್ಗಡೆ ಪೀಸಿಗೆ ನಾವು ಜಾಯಿಂಟ್ ಮಾಡಬೇಕು. ಇದೇನು ಕ್ರಾಸ್ ಇದೆಯಲ್ಲ ಕ್ರಾಸ್ ಕಡೆ ಬಿಟ್ಟು ಕೆಳಗಡೆ ಚೌಕಂಗೆ ಏನು ಬರ್ತೈತಲ್ಲ ಆ ಕಡೆ ಜಾಯಿಂಟ್ ಮಾಡಬೇಕು. ಹೆಚ್ಚು ಕಡಿಮೆ ಹೊಲ್ಕೋಬಾರ್ದು. ಈ ಥರ ಹೊಲದಿಂದ ಎಕ್ಸ್ಟ್ರಾ ಬಟ್ಟೆ ಇದ್ದಿದ್ದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಇದು ಬಟ್ಟೆ ಯಾಕೆ ಎಕ್ಸ್ಟ್ರಾ ಬರ್ತಿದೆ ಅಂದರೆ ನಾವು ಫಸ್ಟ್ ಲೈನಿಂಗ್ ಬಟ್ಟೆ ಕರೆಕ್ಟಾಗಿ ತೊಗೊಂಡಿರ್ತೀವಿ. ಹಾಗಾಗಿ ಮೇಲ್ಗಡೆ ಪೀಸ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಅದನ್ನು ಕಟ್ ಮಾಡಬೇಕು. ಆಮೇಲೆ ಏನಿದೆಯಲ್ಲ ಇದನ್ನು ಕಚ್ ಹಾಕ್ಕೊಂಡು ನೆಕ್ಸ್ಟ್ ಲೈನಿಂಗ್ ಮೇಲ್ಗಡೆ ಹೊಲ್ಕೋಬೇಕು. ಮೇಲ್ಗಡೆ ಪೀಸ್ ಬಿಟ್ಟು ಲೈನಿಂಗ್ ಈ ಥರ ನಾವು ಹೊಲಿಗೆ ಹಾಕೋದ್ರಿಂದ ನಮ್ಗೆ ಫಿನಿಶಿಂಗ್ ಕರೆಕ್ಟ್ ಇರ್ತೈತಿ. ಆಮೇಲೆ ನೀಟ್ನೆಸ್ ಇರ್ತೈತಿ.
ಇಲ್ಲಿ ನೋಡಿರಿ ಜಾಯಿಂಟ್ ಮಾಡೋ ಮುಂದೆ ನಾವು ಮೇಲ್ಗಡೆ ಪೀಸ್ ಇಟ್ಟು ಜಾಯಿಂಟ್ ಮಾಡ್ಕೋಬೇಕು. ಕರೆಕ್ಟಾಗಿ ನೋಡಿರಿ, ಮೇಲ್ಗಡೆ ಪೀಸಿ ಮೇಲ್ಗಡೆನೇ ಇಡಬೇಕು, ಲೈನಿಂಗ್ ಪೀಸ್ ಲೈನಿಂಗ್ ಕಡೆನೇ ಇಡಬೇಕು. ಇವಾಗ ನಾನು ಮೇಲ್ಗಡೆ ಪೀಸಿಗೆ ಕರೆಕ್ಟಾಗಿ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಸ್ಟಾರ್ಟಿಂಗ್ ಯಾವ ಲೆವೆಲ್ ಇಟ್ಟು ಹೊಲಿಗೆ ಹಾಕ್ತಿರಲ್ಲ ಅದೇ ಥರ ಎಂಡಿಂಗ್ ಅದೇ ಥರ ಹೊಲಿಗೆ ಬರಬೇಕು. ಇಷ್ಟಾಗಿಂದ ಇವಾಗ ನೋಡಿರಿ ಮೇಲ್ಗಡೆಯಿಂದ ಈ ಥರ ರೌಂಡಂಗೆ ಸುತ್ಕೊತ ಬರ್ರಿ, ಅಂದರೆ ಹಿಂಗೆ ಉಲ್ಟಾ ಹೊಲಿಗೆ ಹಾಕಬೇಕಲ್ಲ, ರೌಂಡಂಗೆ ಸುತ್ಕೊತ ಬಂದಿಂದ ಇವಾಗ ಲೈನಿಂಗ್ ಪೀಸಿಗೆ ನಾವು ಮೇಲ್ಗಡೆ ಪೀಸ್ ಇಟ್ಟು ಸ್ಟಿಚ್ ಮಾಡಬೇಕು. ಇಲ್ಲಿ ಕೂಡ ಒಂದೇ ಲೆವೆಲ್ ಹೊಲಿಗೆ ಹಾಕಬೇಕ್ರಿ. ಅಂತ ಅನ್ಕೊಂಡೇನಿ. ಈ ಥರ ಪೂರ್ತಿ ಹೊಲದಿಂದ ಈ ಥರ ಟರ್ನ್ ಮಾಡ್ಕೋಬೇಕು. ಇದನ್ನು ಈ ಥರ ಹೊಲಿಯೋದ್ರಿಂದ ನಮಗೆ ಟೈಮಿಂಗ್ ಸೇವ್ ಆಕೈತಿ. ಆಮೇಲೆ ನಾವು ಜಲ್ದಿನ ಬ್ಲೌಸ್ ಹೊಲಿಬೋದು ರೀ. ಒಂದು ಬ್ಲೌಸ್ ಹೊಲಿಯಲಿ 2 ಬ್ಲೌಸ್ ಹೊಲಿಬೋದು. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡತ್ತಿರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾ ಹೇಳೋದು ನಿಮಗೆ ಅರ್ಥ ಆಕೈತೆ ಅಂತಂದು ಭಾವಿಸೀನಿ. ಎಲ್ಲರಿಗೂ ಧನ್ಯವಾದಗಳು.